ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪಾರ್ಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ದೇಶದ ಇಂತಹ ಗಂಭೀರವಾದ ಪರಿಸ್ಥಿತಿಗಳು ಬಂದಾಗ ನಾವು ಸರ್ಕಾರದ ಜೊತೆಯಲ್ಲಿದ್ದೇವೆ. ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಣಯಗಳಿಗೆ ನಾವು ಕೂಡ ಬೆಂಬಲವಾಗಿರ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಇಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿರಬೇಕು. ದೇಶ ಮುಖ್ಯ. ಇವತ್ತು ಇಂತಹ ಕೇಂದ್ರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ತದೆ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ಬೆಂಬಲ ಇರ್ತದೆ. ಆ ರಾಷ್ಟ್ರದ ನಾಯಕರು ಅದನ್ನು ಬೆಂಬಲಿಸಿ ಮಾತಾಡಿರೋದು ಇನ್ನಷ್ಟು ಪ್ರಚೋದನೆಗೆ ಕಾರಣವಾಗಿದೆ. ಇದಾಗಬಾರ್ದು. ಇಂಥ ಸಂದರ್ಭದಲ್ಲಿ ಅದು ಭಾರತ ದೇಶ ಬುದ್ಧ, ಬಸವಣ್ಣ, ಗಾಂಧೀಜಿಯವರ ಒಂದು ನೆಲೆಯಲ್ಲಿ ಬೆಳೆದಂಥ ಭಾರತ ಖಂಡದಲ್ಲಿ ಶಾಂತಿ ಪ್ರಿಯರು ಭಾರತ ದೇಶ. ಇಂಥವ್ರನ್ನ ಪ್ರಚೋದನೆ ಮಾಡುವುದರಿಂದ ಇದಕ್ಕೆ ಹಿಂದೆ ಕೂಡ ಘಟನೆಗಳಾದಾಗ ಇಂಥ ಘಟನೆಗಳನ್ನು ಎಲ್ಲ ರಾಷ್ಟ್ರಗಳು ಸೇರಿ ಖಂಡನೆ ಮಾಡಿವೆ. ಎಲ್ಲ ದೇಶದವರು ಕೂಡ ಅದನ್ನ ಖಂಡನೆ ಮಾಡಿದ್ದಾರೆ. ಮುಂದೆ ಇಂಥದ್ದಾಗಬಾರ್ದು. ನಮ್ಮ ಕೇಂದ್ರ ಸರ್ಕಾರ ಕೂಡ ಸರಿಯಾಗಿ ಎಲ್ಲ ಕಡೆ ಗಮನ ಹಾಕಿ ಪ್ರಜೆಗಳಿಗೆ ಅವರು ರಕ್ಷಣೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಹಳ ದುರ್ದೈವ. ಅವ್ರನ್ನ ಇಮಿಡಿಯೇಟ್ ಆಗಿ ಯಾರೇ ಆಗಲಿ ಅವ್ರನ್ನ ಬಂಧಿಸಿ ಅವ್ರಿಗೆ ಎನ್ಕ್ವೈರಿ ಹೆಂಗ್ ಮಾಡ್ಬೇಕು. ಇಮಿಡಿಯೇಟ್ ಆಗಿ ಡೈರೆಕ್ಟ್ ಆಗಿ ಅವ್ರು ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು. ಮಾಡಿದಂತ ಇವ್ರಿಗೆ ಫ್ಯಾಮಿಲಿಗೆ ನಾನು ಸಂತಾನ ಹೇಳ್ತಾ ಇದ್ದೀನಿ. ಅವಾಗ ಸೆಕ್ಯೂರಿಟಿ ಏನೂ ಇರಲಿಲ್ಲ. ಸೆಕ್ಯೂರಿಟಿ ಇಲ್ಲ ನೋಡಿ. ಅವಾಗ ಇರ್ಬೇಕಾಯ್ತು. ಈಗ ನಾವೆಲ್ಲ ಈಗ ಮಾತಾಡೋಕೆ ರಾಜಕೀಯ ಮಾತಾಡ್ತಾರಂತ ಹಿಂದ ತಂದು ರಾಜಕೀಯ ಮಾತಾಡಬೇಡ. ಸೆಕ್ಯೂರಿಟಿ ಇರಲೇಬೇಕಾಯ್ತು. ಅಂತ ದೊಡ್ಡವರಿಗೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ, ಮದುವೆ ಬಿಡಿದ್ದಾರೆ. ಇದು ದುರ್ದೈವ. ಇದು ಆಕ್ಚುಲಿ ಬಹಳ ದುರ್ದೈವ. ಅಂತ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಬಿಹಾರದಲ್ಲಿ ಪ್ರಚಾರದಲ್ಲಿ ತೊಡಗಿರುತ್ತಾರೆ. ಬಿಹಾರ ಇದು ನಾನು ಹೇಳ್ದಲ್ಲ, ಇದು ಈ ಟೈಮಲ್ಲಿ ನಾವು ರಾಜಕೀಯ ಮಾತಾಡಬೇಡ. ಇದೆಲ್ಲ ಆಗ್ಲಿಲ್ಲ. ಇನ್ಸಿಡೆಂಟ್ ಏನಾದ್ರು ಎನ್ಕ್ವೈರಿ ಮಾಡ್ತಾರೆ. ಏನೋ ಯುದ್ಧ ಪ್ರಸಂಗನ ಬಂದಿದೆ. ಯುದ್ಧ ಸಾರಿದ್ರು ಕೂಡ ನಾವು ಹೋಗಿ ಸುಮ್ಮನೆ ಅಲ್ಲಿರೋ ನಾಗರಿಕರಿಗೂ ಸಾಯಿಸಬಾರ್ದು. ನಾವು ಅಲ್ಲಿರೋ ಇವ್ರು ಯಾರು ಟೆರರಿಸ್ಟ್ ಇರೋ ಅವ್ರ ಮೇಲೆ ಮಾತ್ರ ಬಾಂಬ್ ಹಾಕಿ ಅವನ್ನೆಲ್ಲ ಫಿನಿಶ್ ಮಾಡಬೇಕು ಅಂತ ನಾನು ಕಳಕಳಿ ಮಾಡಿದೆ. ಕರ್ನಾಟಕದ ಸಚಿವರಾದ ಸಂತೋಷ್ ಅವರು ಬಹಳ ಪ್ರಯತ್ನದಿಂದ ಹೋಗಿದ್ದಾರೆ. ನಮ್ಮ ಯಾರಿದ್ದಾರೋ ಬರೀ ನಮ್ಮ ಕರ್ನಾಟಕದ ಯಾರು ತೊಂದರೆ ಇದ್ದಾರೆ ಎಲ್ಲರಿಗೂ ಅವ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ಕಳಿಸ್ಕೊಡ್ತಾರೆ. ನಮಸ್ಕಾರ. यात्रेनिमित्त मोफत पाणी वाटप योजना करण्यात आली आहे. श्री कलमेश्वर देवस्थान यात्रा आणि चांगळेश्वरी देवी या मंदिरसमोर आज आम्ही ह्या पाण्याचा मोफत पाणी वाटप योजनेचा सुरू केलेला आहे. तरी या योजनेचा महिलांनी सदुपयोग व्यवस्थित नियोजनाप्रमाणे पाणीचा वापर करावा आणि जनतेने पण साथ द्यावी. आणि तसेच सुलगे-येळ्ळूर, धामणे, येळ्ळूर या ठिकाणी पाण्याची योजना सुरू आहे, कार्यरत आहे. त्याचप्रमाणे यापुढेही सुरू राहील हे बोलून मी माझे 2 शब्द बोलतो. ಜನಗಣತಿ
ಸೇವದೆಲ್ಲ ಬಿಟ್ಮೇಲೆ ಅವ್ರು ನಾನು ಇಬ್ಬರು ಪ್ರೆಸಿಡೆಂಟ್ ಸೇಮ್ ಟೈಮ್ ಅವನು ಈ ಬೆಂಗಳೂರು ನಾನಾದರೆ ಬೆಳಗಾವಿ ಇಲ್ಲ ಆವಾಗ ಜಿಲ್ಲಾ ಸ್ಟೇಟ್ ತಗೊಂಡಿದ್ದೆ ಬರ್ದೆ ಚೆನ್ನಾಗಿದೆ ಅವತ್ತಿನಿಂದ ಬಟ್ಟೆ ಬಿಟ್ಟು ಹೇಳಿದೆ ನಾನೇ ಹೇಳಿದೆ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.